ಕಣಿ ಹೆಂಗಿತ್ತು ಗ್ರಾಫಿಕ್ಸ್ ಒಳ್ಳೆ ಇತ್ತು. ಒಂದು ಗಾಡಿಯನ್ನು ತಗೊಂಡಿದ್ದೆ, ಅದು ಆ ಗಾಡಿ ಯಾವುದನ್ನು ಗಾಡಿ ನಿಮ್ಗೆ ತೋರಿಸ್ತೇನೆ ಕಣಿ. 10 ಕಣಿ ಆ ಟೈಮ್. ಈಗ It's not a joke. ನಮಸ್ಕಾರ ಸ್ನೇಹಿತರೆ, ಇನ್ನೊಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಟೈಟಲು ತಮ್ಮನೇಲು ಇಂದ ನಿಮ್ಗೆ ಆಲ್ರೆಡಿ ಗೊತ್ತಾಯಿತು ಏನು ವಿಷಯ ಅನ್ಕೊಂಡೇಳಿ, ಯಾವುದಕ್ಕೆ ಲಾಗ್ ಮಾಡ್ತಿದ್ದೆ ಅನ್ಕೊಂಡೇಳಿ. ಕಂಟೆಂಟ್ ಸಿಗ್ತಾ ಇಲ್ಲ ಲಾಗ್ ಮಾಡೋಕ್ಕೆ ಯಾರು. ಇವತ್ತು ಒಂದು ಕಂಟೆಂಟ್ ಸಿಕ್ಕಿತ್ತು, ಅದಕ್ಕೋಸ್ಕರ ಲಾಗ್ ಮಾಡ್ತಿದ್ದೆ. ವಿಷಯ ಅಂತ ಹೇಳಿದ್ರೆ ನಿಮ್ಮ ಟೈಟಲ್ ತಮ್ಮನೇಲಿಂದ ಕಣ್ಗೆ ಬಂದಿರಿ, ಮತ್ತು ಹೇಳುವ ಅಗತ್ಯ ಇಲ್ಲ, ಯಾರು ಹೇಳ್ತೆ ಕೇಳಿ. ಗುಂಡನ 2.0 ಗಾಡಿಗೆ ಗ್ರಾಫಿಕ್ಸ್ ಹಾಕ್ಸಿದೆ, ಗುಂಡನ್ಗೆ ರೆಡ್ಜಿಗೆ. ಅದನ್ನು ನಿಮಗೆ ತೋರಿಸ್ಕಿದ್ದಿತ್ತು, ಅದಕ್ಕೆ ಲಾಗ್ ಮಾಡ್ತಿದ್ದೆ. ಮತ್ತೊಂದು ಅಂತ ಹೇಳಿದ್ರೆ, ನನ್ನ ಗಾಡಿ ಒಳಗೆ ಸ್ವಲ್ಪ ಮಾಡಿಫಿಕೇಷನ್ ಮಾಡ್ಸೋದು ನಿಮಗೆ ತೋರಿಸಿಲ್ಲ ಅನ್ಸುತ್ತೆ, ಅದಕ್ಕೆ ಅದನ್ನೆಲ್ಲ ತೋರಿಸುವ ಅಂದ್ಕೊಂಡೇಳಿ ಈ ಲಾಗ್ ಮಾಡ್ತಿದ್ದೆ. ಹೊರಗಿಂದ ಒಳಗಿಂದ ಫಸ್ಟ್ ಒಳಗಡೆನೇ ಕ್ಲಿಯರ್ ಮಾಡ್ಕೊಂತೆ, ನಂತರ ಹೊರಗೆ ಹೋಗುತ್ತೆ. ಕಣ್ಕಣಿ, ಇದು ನಮ್ಮ ಕಾಕ್ಪಿಟ್. ಮಾಡಿಫಿಕೇಷನ್ ಅಂದರೆ ಜಾಸ್ತಿ ಅಂತ ಇಲ್ಲ, ಒಂದೊಂದು ಹೇಳ್ತೆ ಕಣ್ಸ್ಕಣಿ. ಇಲ್ಲಿ ಮೊಬೈಲ್ ಆರ್ಡರ್ ಅದು ಬಿಟ್ಟರೆ ಮಾಡಿಫಿಕೇಷನ್ಸ್ ಇದೆಲ್ಲ ನಾನು ಮಾಡಿಸೋದು ಕಾರ್ಬನ್ ಫೈಬರ್ ಫಿನಿಶಿಂಗ್ ಕೊಟ್ಟ. ಕೀ ಆಫ್ ಇತ್ತಲ್ಲ, ಅದಕ್ಕೆ ಸ್ಟೇರಿಂಗ್ ಟೈಟ್ ಇತ್ತು. ಮತ್ತೆಂತ ಹೇಳಿದ್ರೆ ಲೈಟ್ಸು ಡೋರಿಗೆ ಮಾತ್ರ ಇತ್ತು ಅನ್ಸುತ್ತೆ. ಗಡಿ ಕಾಣಿ ನಿಮ್ಗೆ ಡೋರ್ ಇಲ್ಲಿ ನಾನು ಓಪನ್ ಮಾಡಿದ ತಕ್ಷಣ ಲೈಟ್ ಆನುತ್ತೆ, ಬ್ಲೂ ಲೈಟ್ಸು. ಅಯ್ಯೋ, ಡೋರ್ ಬಿದ್ದಿಲ್ಲ. ಅದಾದ ನಂತರ ಮೇಯ್ನಾಗಿ ನನಗೆ ನಿಮ್ಗೆ ತೋರಿಸ್ಕದ್ದೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ RPM ಮೀಟ್ರ್ ಇನ್ಸ್ಟಾಲ್ ಮಾಡೋದು. RPM ಮೀಟ್ರನ್ನ ಇಲ್ಲಿ ಕೀ ಹಾಕೋ ಕೂಡಲೇ ಅದು ಕಣಿ 10 ಕಣಿ RPM. ಈಗ ಕಂಡ್ರೆ ಅದು RPM ರೈಸ್ ಆದ್ದು ತೋರಿಸುತ್ತೆ, ಇಲ್ಲಿ ತೋರಿಸುತ್ತೆ. ಅದು ಅಲ್ಲದೆ ಮತ್ತು ಅದ್ರಾಗೆ RPM ರೈಸ್ ಆದ್ದು ತೋರಿಸುತ್ತೆ. ಕಡೆಗೆ ಸೆಕೆಂಡ್ ಒನ್ ಅಂತಂದರೆ ಇದು ಎಂತದ್ದು ಮಾರ, ಅದು ವೋಲ್ಟ್, ಬ್ಯಾಟ್ರಿ ವೋಲ್ಟ್ ಎಷ್ಟಿತ್ತು ಅಂದ್ಕೊಂಡು. ಲಾಸ್ಟ್ ಇಪ್ಪುದು ಟೆಂಪ್ರೇಚರ್, ಗಾಡಿ ಕೂಲ್ ಇತ್ತ ಹೀಟ್ ಇತ್ತು ಅಂದ್ಕೊಂಡೇಳಿ ತೋರಿಸುತ್ತೆ. ಅದು ಬಿಟ್ಟರೆ ಸಬೂಫರ್ ಇತ್ತು, ಬಟ್ ಅದು ಹಾಕೋಂಗಿಲ್ಲ, ಕಾಪಿ ರೈಟ್ಸ್ ಕ್ಲೈಮ್ ಬರ್ತತ್ತಲ್ಲ ಅನ್ಕೊಂಡು. ಗಾಡಿ ಸಿಕ್ಕಾಪಟ್ಟಿ ಗಲೀಜು ಆಯ್ತಿಲ್ಲ ಗಣಿ, ವೈರಿಂಗಿಂದ ಇಲ್ಲಿ ಒಳಗೂ ಅಷ್ಟೇ. ಗಾಡಿ ರೆಡಿ ಗಲೀಜ್ ಆಗಿಬಿಟ್ಟಿತ್ತು ಫುಲ್ಲು, ಗಾಡಿ ಕ್ಲೀನ್ ಮಾಡ್ಕೊ. ಅದು ಬಿಟ್ಟರೆ ಮತ್ತೊಂದು ಮಾಡಿಫಿಕೇಷನ್ಸ್ ಅಂದರೆ ಮೇಯ್ನ್ ಮಾಡಿಫಿಕೇಷನ್ಸ್ ಮತ್ತೊಂದಿತ್ತು. ಇದನ್ನು ನಿಮ್ಮ ಕಾರ್ ಯಾವ್ದಾದ್ರು ಇದ್ದರೆ ಇದನ್ನು ಟ್ರೈ ಮಾಡಿ. ಒನ್ ಲವ್ ಮಸ್ಕ್ ಇದ್ರ ಹೆಸರು, ಒನ್ ಮಸ್ಕ್ ಅನ್ಕೊಂಡೇಳಿ. ಸಿಕ್ಕಾಪಟ್ಟಿ ಸ್ಮೆಲ್ ಇತ್ತು, ಒಂಥರ ಲವನ್ ಶಟ್ ಬೇರೆ ಇತ್ತಲ್ಲ ಆ ಥರದ್ದು. ಇದು ತಗೊಳ್ಳಿ, ವಾಸನೆ ತಗೊಳ್ಳಿ, ಹೇಗಿತ್ತಲ್ಲ ಬಜ್ಜ ಆಯ್ತು. ಹಾಗೆ ಮತ್ತೆ ಅಂತಂದರೆ ಡ್ಯಾಶ್ ಬೋರ್ಡಿಗೆ ಅಂತ ಇತ್ತು. ಡ್ಯಾಶ್ ಬೋರ್ಡಿಗೆ ಅಂತ ಇಲ್ಲ, ಒಂದು ಫಾಗ್ ಸೆಂಟ್ ಇತ್ತು, ಕಡೆಗೆ ಒಂದು ರಾಶಿ ಟಿಶ್ಯೂ ರಾಶಿ ಇತ್ತು, ಮತ್ತು ಒಂದಿಷ್ಟು ಪೇಪರ್ಸ್ ಇತ್ತು, ಒಂದು ಇದೆಂತ ಒಂದು 2-3 ಕೂಲಿಂಗ್ ಗ್ಲಾಸಸ್ ಇತ್ತು ಅಷ್ಟೇ. ಇದು ನಮ್ಮ ಚಾರ್ಜರ್ ಕೇಬಲ್. ಅದು ಬಿಟ್ಟರೆ ಇಲ್ಲಿ ನೋಡಿ ದೊಡ್ಡಪ್ಪಯ್ಯ ಭೂತನೇ ಇಟ್ಟಿದೆ, ಭೂತ. ಆಮೇಲೆ ನೆಕ್ಸ್ಟ್ ಹೊರಗಿನ ಗ್ರಾಫಿಕ್ಸ್ ತೋರಿಸ್ತೆ, ಅದನ್ನೇ ಕಾಂಬುಕ್ಕೆ ಎಲ್ಲ ಕಾತುರದಿಂದ ಕೂತ್ಕೊಂಡಿದ್ರಿ ಅಂದ್ಕೊಂಡು ಗೊತ್ತಿತ್ತು. ನಾಯ್ಕಣಿ ಪಿಟ್ಬುಲ್. ಅದಕ್ಕೂ ಮುಂಚೆ ಮತ್ತೊಂದು ವಿಷಯ ಹೇಳ್ತೆ, ಕೇಳಿಸ್ಕೊಂಡ್ಬಿಡಿ. ಆ ವಿಷಯ ಅಂತ ಹೇಳಿದ್ರೆ ತಡಿ ನಾನು ಸೊಡ್ಡು ತೋರಿಸ್ತೆ. ಆ ವಿಷಯ ಅಂತ ಹೇಳಿದ್ರೆ, ಎಲ್ಲರೂ ಹೆಚ್ಚಿನ ಜನ ನನಗೆ ಇನ್ಸ್ಟಾಗ್ರಾಮಾಗಲ್ಲ, ಸಾರಿ ಇದರಲ್ಲಿ ಯೂಟ್ಯೂಬಲ್ಲಿ ಹೇಳ್ತಿರೋದು ಹೆಚ್ಚಿನ ಜನ ಅಂತ ಹೇಳಿದ್ರೆ, ಬ್ರೋ ಬೈಕ್ ಲಾಗ್ ಬೇಕು ಪ್ರತಿಯೊಂದು ವೀಡಿಯೋ ಆಗ್ತದಿಗೂ ಹಂಗೆ ಇದೆ. ಸಿಕ್ಕಾಪಟ್ಟಿ ಸೆಕಿ ಅಂದರೆ ನಿಮಿಷ ರೀ. ಚೆನ್ನಾಗಾಯ್ತು. ಪ್ರತಿಯೊಂದು ವೀಡಿಯೋ ಆಗ್ತದಿಗೂ ಹಂಗೆ, ಪ್ರತಿಯೊಂದು ಬೈಕಿಂದು RX-ಇಂದ ಆಗ್ತದಿಗೂ ಹಂಗೆ. ಬ್ರೋ ಬೈಕಿಂದು ವ್ಲಾಗ್ ಒಳ್ಳಾತು, ಬೈಕಿನ ವ್ಲಾಗ್ ಈ ಥರ ವ್ಲಾಗ್ ನೋಡೋಕೆ ಖುಷಿ ಆಯ್ತು, ಈ ಥರ ವ್ಲಾಗ್ ಹಾಕಿ ಅನ್ಕೊಂಡು ಹೇಳಿ ಕಮೆಂಟ್ ಮಾಡ್ತಿದ್ರಿ. ಆಮೇಲೆ ಬಂದು NS ಆಗ್ತತಿಗೂ ಹಾಗೆ. ಸೊ ಆ ಥರ ನಾನು ನೋಡೋಕೆ ನೀವೆಲ್ಲ ಇಷ್ಟಪಡ್ತಿದ್ರಿ ಅನ್ಕಂತೆ, ಹಾಗೆ ವ್ಲಾಗ್ಸ್ನ ನೋಡೋಕೆ ನೀವು ಇಷ್ಟಪಡ್ತಿದ್ರಿ ಅನ್ಕಂತೆ. ಸೊ ಆ ಥರ ವ್ಲಾಗ್ ಮಾಡ್ಕರ್ ನಾನು ಇನ್ನು ಬೈಕೆ ತಗೊಂಡ್ಕ ಹಂಗಂದೇಳಿ ನಾನು ಒಂದು ಸರಿ ಕ್ವಿಟ್ ಮಾಡೋದು ಫೀಲ್ಡಿಗೆ ವಾಪಸ್ ಸರಿಯೋ ಅಲ್ದು ಅನ್ಕೊಂಡು ನನಗೆ ಗೊತ್ತಿಲ್ಲ.
ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಬಟ್ ಶೀಘ್ರದಲ್ಲೇ ಇನ್ನೊಂದು ಸರ್ಪ್ರೈಸಿಂಗ್ ಕಾದಿತ್ತು ನಿಮಗೆ. ಎಂತಂದ್ರೆ ಹೇಳಿದ್ರೆ ಶೀಘ್ರದಲ್ಲಿ ಅಂದರೆ ನೆಕ್ಸ್ಟ್ ಲಾಗಲ್ಲೇ ಕಾದಿತ್ತು ನಿಮಗೆ ಆ ಸರ್ಪ್ರೈಸ್. ಎಂತ ನೋಡಿ ಹೇಳ್ತೆ, ಸರ್ಪ್ರೈಸ್ ಎಂತ ನೋಡಿ ಹೇಳಿದ್ರೆ ಮತ್ತೆ 2 ವೀಲರಿಗೆ ಬ್ಯಾಕಪ್ ಅನ್ಕೊಂಡಿದೆ. ಸೊ ಅದಕ್ಕೆ ಒಂದು ಗಾಡಿಯನ್ನು ತಗೊಂಡಿದ್ದೆ. ಆ ಗಾಡಿ ಯಾವ್ದು ಅನ್ಕೊಳ್ಳಿ ನಿಮ್ಗೆ ತೋರಿಸ್ತೆ ನೆಕ್ಸ್ಟ್ ಲಾಗಾಗೆ. ಸೂಪರ್ ಬೈಕ್ ಅಲ್ಲ, ಸೂಪರ್ ಬೈಕಿಗೆ ಎಲ್ಲರೂ ಸೂಪರ್ ಬೈಕೇ ತಗೊಂಡಿದ್ರೆ ನಾನು ಸೂಪರ್ ಬೈಕಿಗೆ ಮಾತಿಲ್ಲ. ಒಂದು ಬೈಕ್ ತಗೊಂಡಿದ್ದೆ, ಬಟ್ ಸೂಪರ್ ಬೈಕ್ ಅಲ್ಲ, ಬಟ್ ಎಲ್ಲರಿಗೂ ಇಷ್ಟ ಆಯ್ತು ಹಾಗಿನ ಬೈಕ್. ಸೊ ಆ ಬೈಕನ್ನು ನಿಮಗೆ ನೆಕ್ಸ್ಟ್ ಲಾಗಲ್ಲಿ ತೋರಿಸ್ದೆ. ಬಟ್ ಒಂದು ಕಂಡೀಷನ್ ಇತ್ತು ಅಂತಂದೇಳಿ ಹೇಳಿದ್ರೆ, ಈ ಲಾಗಲ್ಲಿ ನೀವು ಎಷ್ಟೊತ್ತಷ್ಟು ಜನ ಶೇರ್ ಮಾಡಿ ಆ ಬೈಕ್ ಯಾವ್ದು ಅನ್ಕೊಂಡು ಹೇಳಿ ನನಗೆ ನೀವು ಕಮೆಂಟ್ ಮಾಡಿ ಯಾವ ಬೈಕ್ ಅನ್ಕೊಂಡು ಹೇಳಿ ಗೆಸ್ ಮಾಡಿ ಕಾಂಬ. ಮೋಸ್ಟ್ ಆಫ್ ದಿ ಗೆಸ್ಸಸ್ ಯಾರ್ದಿರೋದು ಕಾಂಬ. ಅದರಲ್ಲಿ ಒಬ್ಬರಾರು ಆ ಗಾಡಿ ಹೆಸರು ಹೇಳ್ತೀರಿ ಆ ಕಾಂಬ. ಯಾರು ಕರೆಕ್ಟಾಗಿ ಗೆಸ್ ಮಾಡ್ತೀರಿ, ಅದರಲ್ಲಿ ಫಸ್ಟ್ ಯಾರು ಗೆಸ್ ಮಾಡ್ತೀರಿ ಅವ್ರನ್ನ ನಾನು ನೆಕ್ಸ್ಟ್ ಲಾಗಲ್ಲಿ ತಗೊಂಡು ಬಪ್ಪಕ್ಕೆ ನಾನು ಪ್ರಯತ್ನ ಪಡ್ತೆ. ಕಡಿಕೆ ಮತ್ತೆಂತ ನೋಡಿ ಹೇಳಿದ್ರೆ, ನಾಡ್ದಿಗೆ MIT ಕಾಲೇಜಿಗೆ ಅದು ಎಂತ ಹೇಳ್ತಾರಲ್ಲ ಆಟೋಮೆಟಿಕ್ ಮಾಡಿಫೈಡ್ ಕಾರ್ಸು ಮತ್ತು ಬೈಕ್ಸ್ನೆಲ್ಲ 2 ಸ್ಟ್ರೋಕ್ ಬೈಕ್ಸ್ನೆಲ್ಲ ಕರೆದಿರೋಂದ್ರು ಅಲ್ಲಿ ಹೋಪ ಅಂದೇಳಿ ಅನ್ಕೊಂಡಿದ್ದೆ ಆಯಿತು. ಬಟ್ ಹೆಲ್ತ್ ಇಶ್ಯೂ ನಾನು ಸ್ವಲ್ಪ ಹುಷಾರಿಲ್ಲ. ಅದಕ್ಕೆ ಎಲ್ಲೂ ಹೋಗ್ತಾ ಇಲ್ಲ ಸದ್ಯದಲ್ಲಿ, ಲಾಗು ಮಾಡಲಿಲ್ಲ. ಅದಕ್ಕೆ ಕಂಟಿನ್ಯೂಸ್ ಆಗಿ ಲಾಗ್ ಆಗ್ತಿದ್ದಿದೆ ನಾನು ಸ್ವಲ್ಪ ಟೈಮಿಂದ. ಬಟ್ ಈಗ ಸ್ಟಾಪ್ ಮಾಡೋದು ಅದೇ ಕಾರಣಕ್ಕೆ, ಸ್ವಲ್ಪ ಹುಷಾರಿಲ್ಲ ಅದಕ್ಕೆ. ಈಗ ಅದೇ ಹೇಳಲ್ಲ, ನೆಕ್ಸ್ಟ್ ಈಗ ಬೈಕ್ ಬರುತ್ತೆ. ಬೈಕ್ ಬಂದ್ರ ಮೇಲೆ, ಬೈಕ್ ಆದಮೇಲೆ ಮತ್ತೊಂದು ಸರ್ಪ್ರೈಸ್ ಕಾದಿತ್ತು. ನೆಕ್ಸ್ಟ್ ಬೈಕ್ ಆದಮೇಲೆ ಮತ್ತೊಂದು ಸರ್ಪ್ರೈಸ್. ಅದು ನನಗೆ ಸರ್ಪ್ರೈಸು ಅಷ್ಟೇ, ಮತ್ತೆಂತ ಇಲ್ಲ. ನಿಮ್ಗೀಗ ಸದ್ಯಕ್ಕೆ ಗಾಡಿದು ಕಾಮಕ್ಕೆ ಬಂದಿರಲ್ಲ, ಇವು ಎಂಥ ಕ್ವಾಲಿಟಿ ಮಗ ಐತೆ ಇಷ್ಟೊತ್ತವರಿಗೆ. ಗಾಡಿದು ಗ್ರಾಫಿಕ್ಸ್ ನಿಮಗೆ ತೋರಿಸ್ತೆ, ಹೆಂಗಿತ್ತು ಅನ್ಕೊಂಡು ಹೇಳಿ ತೋರಿಸ್ತೆ. ಗ್ರಾಫಿಕ್ಸ್ ಎಲ್ಲ ನನಗೆ ಗೊತ್ತಿಪ್ಪಾರೆ ಒಬ್ರು ಮಾಡೋದು. ಲಾಸ್ಟ್ ಟೈಮ್ ನಾನು ಬೈಕಿನ ಮಾಡಿರಲ್ಲ, ಅವರಲ್ಲ ಆ್ಯಕ್ಚುಲಿ ಇದು ಬೇರೆ ಒಬ್ರು ನಮ್ಮ ಫ್ರೆಂಡೇ ಇಲ್ಲೇ ಉಪ್ಪಂದಲ್ಲೇ ಮಾಡೋದು. ಆ್ಯಕ್ಚುಲಿ ನಾನು ಇಲ್ಲಿ ಯಾವ ಗಾಡಿನೂ ಕಾಪಿ ಮಾಡೋಕ್ಕಾಗ ಅನ್ಕೊಂಡು ಹೇಳಿ ಮಾಡೋದು. ಅಂದರೆ ಕೇರಳದಲ್ಲಿ, ಇಂಡಿಯಾದಲ್ಲೇ ಇಪ್ಪಕ್ಕಾಗ ಈ ಗ್ರಾಫಿಕ್ಸ್ ಅನ್ಕೊಂಡು ಹೇಳಿ ಹುಡುಕಿ ಇಂಡೋನೇಷ್ಯಾದಲ್ಲೇ ಗಾಡಿ ನಿಮ್ಗೆ ಗೊತ್ತಿರ್ಬೋದು, ಚೆಕ್ ಮಾಡಿ ಕಾಣಿ. ಇಂಡೋನೇಷ್ಯಾದಲ್ಲೇ ಗಾಡಿ ಎಲ್ಲ ಮಾಡಿಫೈಡ್ ಸಿಕ್ಕಾಪಟ್ಟೆ ಒಳ್ಳೆ ಐತೆ ಮಾರ್ರೆ ಗಾಡಿ. ಅಲ್ಲಂದರೆ ಟೊಯೋಟಾ ಗಾಡಿನೇ ಜಾಸ್ತಿ ಮಾಡಿಫಿಕೇಷನ್ ಮಾಡಿಸ್ತಿದ್ದು, ದೊಡ್ಡ SUVಸ್ನೆಲ್ಲ. ಟೊಯೋಟಾ ಫಾರ್ಚುನರ್, ಇನೋವಾ ಕ್ರಿಸ್ಟಾ, ಮಿಟ್ಸುಬಿಷಿ ಅದ್ರದ್ದು ಪಜೆರೋ ಅದರ ಆ ಥರ ಗಾಡಿದೆ ಜಾಸ್ತಿ ಮಾಡಿಫಿಕೇಷನ್ ಮಾಡಿಸ್ತಿದ್ದು. ಅದರಲ್ಲೇ ನಾನು ಎಂತ ಮಾಡಿದೆ ಅಂದರೆ, ಒಂದು ಡಾರ್ಕೋ ಅನ್ಕೊಂಡೇಳಿ ಒಂದು ಗಾಡಿ ಇತ್ತು, ಟೊಯೋಟಾ ಫಾರ್ಚುನರ್ ಗಾಡಿ. ಆ ಗಾಡಿದು ಗ್ರಾಫಿಕ್ಸ್ನ ನಾನು ಎಂತ ಮಾಡಿದೆ, ಅವರಿಗೆ ಮೇಲೆಲ್ಲ ಕಳಿಸಿ ಅವರಿಗೆ ಎಂತೆಲ್ಲ ಮಾಡಿ, ಫಸ್ಟಿಗೆ ಮೆಸೇಜ್ ಹಾಕಿದೆ, ರಿಪ್ಲೈ ಮಾಡಲ್ಲ, ಕಡೆಗೆಲ್ಲ ಮೇಲೆಲ್ಲ ಮಾಡಿ, ಲಾಸ್ಟಿಗೆ ರಿಪ್ಲೈ ಮಾಡಿಲ್ಲ. ಬಟ್ ನಾನು ಅದೇ ಥರ ಮ್ಯಾಚ್ ಮಾಡಿ ಸೇಮ್ ಗ್ರಾಫಿಕ್ಸ್ನೇ ನನಗೊಬ್ರು ಮಾಡಿ ಕೊಟ್ಟರು, ಸೇಮ್ ಅದೇ ಗ್ರಾಫಿಕ್ಸ್ನೇ. ಅಲ್ಲೆಂತ ಮಾಡಿದೆ, ಡಾರ್ಕೋ ಅನ್ಕ ನೇಮ್ ಇದ್ದಿತ್ತು, ಅದನ್ನು ಸ್ವಲ್ಪ ಚೇಂಜ್ ಮಾಡಿ ನಾನು ನಂದು ಒಂದು ನೇಮ್ ಹಾಕಿದೆ ಅದ್ರ ಮೇಲೆ. ನಿಮ್ಗೆ ತೋರಿಸ್ತೆ ನನಗೆ ಅದು ಹೆಂಗಿತ್ತು ಅನ್ಕೊಂಡು ಹೇಳಿ. ಬನ್ನಿ ಕಾವ ನಮ್ಮ ಗುಂಡನ್ನು ಫಸ್ಟು ಗ್ರಾಫಿಕ್ಸ್ ತೋರಿಸೋಕ್ಕಿಂತ ಮುಂಚೆ ನಿಮಗೆ ಮತ್ತೊಂದು ಸ್ವಲ್ಪ ಹೊರಗಿಂದೆಲ್ಲ ತೋರಿಸಿಬಿಡ್ತಾ ಹೇಳ್ತೆ ಕಣಿ. ಗ್ರಿಲ್ಸ್ ಲಾಸ್ಟ್ ವೀಡಿಯೋದಲ್ಲೇ ತೋರಿಸಿದೆ, ಗ್ರಿಲ್ಸ್ ಎಕ್ಸ್ಟ್ರಾ ನಾನು ಚೇಂಜ್ ಮಾಡಿಸಿದ್ದು, ಅದಕ್ಕೆ ಬ್ಲ್ಯಾಕ್ ಮಾಡಿದ್ದು. ಕಡೆಗೆ GT ಲೈನಿಂದ ಲೋಗೋ ತಗೊಂಡು ಬಂದು ಹಾಕಿದ್ದು, ಸುಮಾರು ಜುಗಾಡ್ ಮಾಡಿ ಹಾಕಿದೆ. ಇದ್ರ ಒಳಗೆ ತೋರ್ತಿತ್ತು ಅನ್ಸುತ್ತೆ ನಿಮಗೆ, ಬಾರ್ ಲೈಟ್ ಇತ್ತು. ಕಡೆಗೆ ಇಲ್ಲೊಂದು ಎಳ್ಕೋ ಹಪ್ಪದೊಂದು ಮಾಡಿ ಇಟ್ಟಿತ್ತು, ಇನ್ಸ್ಟಾಲ್ ಮಾಡೋಕ್ಕೆ ಟೈಮ್ ಇಲ್ಲ. ಕಾರ್ಬನ್ ಫೈಬರ್ ಮಾಡಿಸೋದಿದು ಇದಕ್ಕೆ, ಮತ್ತು ಮೇಲೆ ಟಾಪಿಗೆ ಎರಡಕ್ಕೂ ಕಾರ್ಬನ್ ಫೈಬರ್ ಮಾಡಿಸಿದೆ. ಮತ್ತು ಮಿರರ್ಸಿಗೆ ಇದು ಕಾಣಿ, ಮೀಟ್ರ್ ಹೊರಗಿಂದ ಹೆಂಗೆ ತೋರುತ್ತೆ, ಚೆಂದ ತೋರುತ್ತೆ. ಸಾಕು ನಿಮಗೀಗ ನಾನು ಗ್ರಾಫಿಕ್ಸ್ ತೋರಿಸ್ತೆ ಬನ್ನಿ ಕಣಿ. ಹೆಂಗಿತ್ತು ಗ್ರಾಫಿಕ್ಸ್, ಒಳ್ಳೆಯಿತ್ತು. ಆ ಕೋಬ್ರಾ ಅಂದಿತ್ತಲ್ಲ, ಅಲ್ಲಿ ಡಾರ್ಕ್ ಒಂದೊಳ್ಳೆ ಇದ್ದಿತ್ತು, ಅದನ್ನು ನಾನು ತೆಗೆದು ಕೋಬ್ರಾ ಅನ್ಕೊ ಮಾಡೋದು. ಎಂತ ಇಲ್ಲ, ಸುಮ್ಮನೆ ಹೀಗೆ ಇದೇ ಗ್ರಾಫಿಕ್ಸ್ ಲೈಕ್ ಆಯ್ತು ನನಗೆ ಕಾಂಬೋದ್ರಾಗ, ಅದಕ್ಕೆ ಇಷ್ಟ ಆಗಿ ಇದೇ ಗ್ರಾಫಿಕ್ಸ್ನ ಹಾಕ್ಸ್ಬಿಟ್ಟೆ. ಕಡೆ ಮತ್ತೊಂದು ಎಂತ ನೋಡಿ ಹೇಳಿದ್ರೆ, ಇದು ಮೆಗ್ವಿಲ್ ಕೂಡ ನಾನು ಅಪ್ಡೇಟ್ ಮಾಡೋದು, ಹೊಸ್ತಲ್ಲ ಇದು, ಯೂಸ್ಡ್. ಆ್ಯಕ್ಚುಲಿ ರಿಡ್ಸಲ್ ಬಪ್ಪದು ಇಲ್ಲಿ ಕಣಿ ಗ್ಯಾಪ್ ಕಡಿಮೆ ಆಯ್ತು ನೋಡಿ. ಮೊದಲು ಗ್ಯಾಪ್ ಸಿಕ್ಕಾಪಟ್ಟು ಇದ್ದಿತ್ತು. ರಿಡ್ಸಲ್ ಬಪ್ಪದು 14 ಇಂಚು ವೀಲ್ಸು, 14 ಇಂಚು ವೀಲ್ಸು, ಆಲಾಯಿಲ್ಸ್ ಮತ್ತು ವೀಲ್ಸ್ ಬಪ್ಪುದು. ಬಟ್ ನಾನು ಅಪ್ಡೇಟ್ ಮಾಡಿದೆ, 16 ಹಾಕೋದಿದ್ದು, 16 ಇಂಚ್ ವೀಲ್ಸ್ ಅಪ್ಡೇಟ್. ಇಲ್ಲಿ ನೋಡಿ
ಅಲ್ಲಿ 16 ಇಂಚ್ ವೀಲ್ಸ್ ಹಾಕೋದು ನಾನು ಇದಕ್ಕೆ. ಪೊಲೀಸ್ ಹಿಡಿತ್ರ ಅಂದ್ಕೊಂಡೇಳಿ ಕೇಮ್ರಿ ನೀವು ಗ್ರಾಫಿಕ್ಸಿಗೆ, ಬಟ್ ಪೊಲೀಸು ಗ್ರಾಫಿಕ್ಸಿಗೆ ಇಡೋಕ್ಕೆ ಇಲ್ಲ ಆ್ಯಕ್ಚುಲಿ. ಎಂತಕ್ಕಂದೇಳಿ ಹೇಳಿದ್ರೆ ಇದರಿಂದ ಯಾವುದು ಪೊಲ್ಯೂಷನ್ ಆಯ್ಲಿ ಇಲ್ಲ ಮತ್ತೊಂದು ಆಯ್ಲಿ ಅಂತಾರು ಇಲ್ಲ. ಎಂತಕ್ಕಂದ್ರೆ ನೀವು ಹೆಡ್ಲೈಟ್ ಮಾಡಿಫಿಕೇಷನ್ ಮಾಡಿದ್ರೆ ಇನ್ನೊಬ್ರಿಗೆ ಎದುರಿಗೆ ಬಪ್ಪರಿಗೆ ಕಣ್ಣಿಗೆ ಹೊಡಿತದು, ಅದು ಆಕ್ಸಿಡೆಂಟ್ ಆಗ್ದು ಈ ಥರ ಸೀನ್ ಆಯ್ತು. ಅದು ಎಂತಂದರೆ ಇಲ್ಲೀಗಲ್ ಅದು. ಆಮೇಲೆ ಹಾರ್ನು ಕರ್ಕಶ ಐಕೆಮ್ದು ಅದೆಲ್ಲ ಇಲ್ಲೀಗಲ್. ಬಟ್ ಇದರಿಂದ ಯಾರು ಕಣ್ಣು ಹಾತಿಲ್ಲ, ಯಾರು ಕಿಮಿನೂ ಹಾತಿಲ್ಲ. ಎಕ್ಸಾಸ್ಟ್ ಹಾಕರು ಅಷ್ಟೇ ಸೌಂಡ್ ಪೊಲ್ಯೂಷನ್ ಆಯ್ತು, ಅದೆಲ್ಲ ಸುಮ್ಮನೆ ಇನ್ನೊಬ್ರಿಗೆ ತೊಂದರೆ ಆಯ್ತು. ಬಟ್ ಇದರಿಂದ ಏನೋ ಇನ್ನೊಬ್ರಿಗೆ ತೊಂದರೆ ಆಗ್ತಿಲ್ಲ. ಬಟ್ ನೀವು ಅವ್ರ ಹತ್ರ ಹೆಂಗೆ ಮಾತಾಡ್ತೀರಿ ಅನ್ನೋದ್ರ ಮೇಲೆ ನಿಮ್ಗೆ ಡಿಪೆಂಡ್ ಆಗಿರುತ್ತೆ. ನೀವೇನೋ ಮಾತಾಡಿಲ್ಲ ಅನ್ನೋಳಿ ಹೇಳಿದ್ರೆ ಫೈನ್ ಬೀಳತ್ತದು, ಎಂತ ಮಾಡೋಕ್ಕಿಲ್ಲ. ಹಾಗೆ ಈಗ ಒಂಥರ ಗಾಡಿಗೆ ಲುಕ್ ಬಂತು ಹಾಕ್ರ ಮೇಲೆ. ಬ್ಯಾಕ್ ಸೈಡ್ ಕಣಿ ಬ್ಯಾಡ್ಮಿಷನ್ ಲೋಗೋ ಆ್ಯಂಡ್ ಇದು ನಮ್ಮದು ಇಷ್ಟೇ, ಮತ್ತೆಂತ ಇಲ್ಲ. ನಿಮ್ಗೆ ಲಾಸ್ಟ್ ಟೈಮ್ ಸಬ್ಬಲ್ಲ ನಾನು ತೋರಿಸಿನಲ್ಲ ಲಾಸ್ಟ್ ಟೈಮು. ಇಲ್ಲ ಆ್ಯಕ್ಚುಲಿ ಬೇರೆ ಎಂಥವ್ರು ಬಿಡಬೇಕೀಗ, ನಾನು ಅದನ್ನೇ ಆಲೋಚನೆ ಮಾಡ್ತಿದ್ದೆ ಎಂತ ಹೇಳೋದು ಅಂದ್ಕೊಂಡು ಹೇಳಿ. ಹಂಗೆ ಈಗ ಆಲ್ರೆಡಿ ಈಗ ಎಂತ ಮಾಡ್ತಿದ್ರು ಬೇರೆ ಕೆಲವ್ರಿಗೆ ಅಂದಾಜು ಮಾಡಿ ಆಯ್ತು ಅಂತಂದೇಳಿ ಹೇಳಿದ್ರೆ ಬೈಕ್ ತೋರಿಸೋದಿಲ್ಲ ಅಂದ ನಿಂತಿತ್ಕೊಂಡು ಇದೇ ಬೈಕ್ ಏನು ಸೂಪರ್ ಬೈಕ್ ಅಂದ್ಕೊಂಡು ಹೇಳಿ. ಅಲ್ಲ, ಅದು ನಾನು ಡೈಲಿ ಯೂಸ್ ಮಾಡ್ಬೇಕಂದೇಳಿ ತಗೊಂಡದ್ದು ಬೈಕ್. ಅದು ನಾನು ಯೂಸ್ ಮಾಡ್ಬೇಕಷ್ಟೇ, ಅಂದರೆ ಎಲ್ಲ ಟೈಮು ಕರಪರ ತಿರ್ಗೋಕತ್ತಿಲ್ಲ, ಅದ್ರಾಗ ಪಟ ತಿರ್ಗ್ಲಕ್ಕಲ್ಲ ಆಚೀಚಿಗೆ ಅಂದ್ಕೊಂಡೇಳಿ ಯೂಸ್ ಮಾಡ್ಬೇಕು ತಗೊಂಡದ್ದು ಗಾಡಿ. ಅದಲ್ಲ, ನನ್ನ ಗಾಡಿ ಇಲ್ಲೇ ಒಂಚೂರು ಹಿಂಗೋಯಿ ಚೂರು ಮುಂದೋಯಿ ಇಲ್ಲೇ ಲೆಫ್ಟಿಗೆ ತಿರುಗ್ರೆ ಇಲ್ಲೇ ನಿಂತಿತ್ತು. ಬಟ್ ನಾನೀಗ ತೋರಿಸೋದಿಲ್ಲ ನಿಮಗೆ, ಮನೆ ಹತ್ರ ಎಲ್ಲ ಬಂದು ಕಾಣ್ತ್ರಿ ಏನೋ ಮತ್ತೆ ತೋರಿಸೋದಿಲ್ಲ. ಅದೊಂದು ಸ್ವಲ್ಪ ರೆಡಿ ಮಾಡೋಕ್ಕಿತ್ತು ಗಾಡಿ. ರೆಡಿ ಅಂದರೆ ಅದೇ ಮಾಡಿಫೈಡ್ ಮಾಡಿಯೇ ಹೊರಗೆ ತೆಗೋ ಮಾಡಿಫೈ ಮಾಡೋಕ್ಕಿತ್ತು. ಮಾಡಿಫೈಡ್ ಮಾಡ್ರ ಮೇಲೆ ನಿಮಗೆ ತೋರಿಸ್ದೆ. ಫೈನಲಿ ನಾನು ಮೋಟೋ ವ್ಲಾಗಿಂಗ್ಗೆ ವಾಪಸ್ ಬರ್ತಾಯಿದ್ದೆ. ಏನಕ್ಕಂದ್ರೆ ಹೇಳ್ರೆ ಇದರಲ್ಲೇ ನನಗೆ ಎಲ್ಲ ಟೈಮು ಉಪ್ಪೋಕ್ಕಾತಿಲ್ಲ. ಅಂತಕಂದರೆ ಇದನ್ನು ಮಾಡ್ತೆ ಅದನ್ನು ಮಾಡ್ತೆ. ಅಂತಕಂದ್ರೆ ಹೇಳ್ರೆ ಇದರಲ್ಲೇ ಕಂಟೆಂಟಿಗೋಸ್ಕರ ನಾನು ಹುಡ್ಕೋಕ್ಕಾಗ್ತದೆ. ಬಟ್ ಅದರಲ್ಲಿ ನನ್ನ ಕಂಟೆಂಟ್ ಬೇಕಾಗಿಲ್ಲ, ನಾನೇ ಕಂಟೆಂಟ್ ಕ್ರಿಯೇಟ್ ಮಾಡ್ತೇನೆ ಅನ್ನೋ ನಂಬಿಕೆ ಕಾನ್ಫಿಡೆನ್ಸ್ ನನಗಿತ್ತು. ಅದಕ್ಕೋಸ್ಕರ ಮತ್ತೊಂದು ಇಲ್ಲಿ ಇದರಲ್ಲಿ ಹೇಳಲೇ ಇಲ್ಲ, ಒಂದೊಂದೇ ನೆನಪತ್ತು ಮಾರೆ. ಬಂಪರ್ ಲಿಪ್ಪರ್ ಕಾಣಿ ಸೈಡಿ ಡೌನ್ ಬರಲಿ ಅಂತ ಕೇಳಿ ಬಂಪರ್ ಲಿಪ್ಪರ್ ಹಾಕೋದು, ಮತ್ತೆಂತ ಇಲ್ಲ. ಇಷ್ಟು ಹೇಳೋಕೆ ಇಷ್ಟಪಡ್ತೆ. ಇಷ್ಟೇ, ಮತ್ತೆಂತ ಇಲ್ಲ. ನಿಮ್ಗೇನಾದರೂ ನನ್ನ ವೀಡಿಯೋ ಇಷ್ಟ ಆಗ್ತಿದ್ರೆ ಲೈಕ್ ಮಾಡ್ಕನ್ಸ್ರೆ ಲೈಕ್ ಮಾಡಿ, ಡಿಸ್ಲೈಕ್ ಮಾಡ್ಕನ್ಸ್ರೆ ಡಿಸ್ಲೈಕ್ ಮಾಡಿ. ಬಂದಿರ್ತೀರಲ್ಲ ಎಂಥವ್ರು ಒಂದು ಮಾಡಿ ಹೋಯ್ನಿ. ಅಂತಕಂದ್ರೆ ಹೇಳಿದ್ರೆ ನೀವು ಎಂಥ ಅಭಿಪ್ರಾಯ ಪಡ್ತಿದ್ರಿ ನನ್ನ ವೀಡಿಯೋಸ್ ನೋಡಿ ಅಂದ್ಕೊಂಡು ನನಗೆ ಅರ್ಥ ಆಯ್ತು. ಆವಾಗ ನನಗೆ ಇನ್ನೂ ಬೆಟರಾಗಿ ಮಾಡೋಕ್ಕಾಗ್ತು ವೀಡಿಯೋಸು. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಇಲ್ಲ ಅಂದರೆ ಹೇಳಿದ್ರೆ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ, ಏನೂ ಬೇಜಾರಿಲ್ಲ. ಕಡಿಕೆ ನಾನು ನಿಮ್ಗೆ ಅದೇ ಹೇಳಲ್ಲ, ಇನ್ನು ಸರ್ಪ್ರೈಸ್ 2 ಸರ್ಪ್ರೈಸ್ ಇತ್ತು. ಒಂದು ಗಾಡಿ ತೋರಿಸೋದು, ಇನ್ನೊಂದು ನನಗೆ ಸರ್ಪ್ರೈಸು. ಅದು ನಿಮ್ಗೆ ಮುಂದಿನ ವೀಡಿಯೋದಲ್ಲಿ ಕಾಣ್ತೀರಿ ನೀವು. ಅಲ್ಲಿವರೆಗೂ ನನ್ನ ವೀಡಿಯೋನ ಯಾರೆಲ್ಲ ನೋಡಿಲ್ಲ, ಹಿಂದಿನ ವೀಡಿಯೋಸು ಎಲ್ಲರೂ ನೋಡಿ, ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೆ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.